ಕಲ್ಯಾಣದ ಒಡೆಯ ಬಸವಣ್ಣನನ್ನು ಭೇಟಿಯಾಗಲು ಬಸವ ಕಲ್ಯಾಣಕ್ಕೆ ಹೋಗುತ್ತಿದ್ದ ಶರಣ ಮೇದಾರ ಕೇತಯ್ಯನವರು ರೊಟ್ಟಿ ಬುತ್ತಿ ತೆಗೆದು ಊಟ ಮಾಡುತ್ತಿದ್ದ ಸ್ಥಳ. ಶರಣ ಪೂರ್ವ ಯುಗದಿಂದಲೂ ಬೀದರ್ನ ಚಿದಿರಿ ಗ್ರಾಮದಲ್ಲಿ ನೆಲೆ ನಿಂತು ಸುತ್ತೂರಿನ ಗ್ರಾಮಸ್ಥರನ್ನು ಹರಿಸುತ್ತಿರುವ ಸುಕ್ಷೇತ್ರ. ನೊಂದು ಬಂದ ಜನಗಳು ಬಸವಣ್ಣನ ಕಿವಿಯಲ್ಲಿ ತಮ್ಮ ಕಷ್ಟ ಕಾರ್ಪಣ್ಯಗಳನ್ನು ಹೇಳಿದ ತಕ್ಷಣ ಬಂದು ಭಕ್ತರ ಇಷ್ಟಾರ್ಥಗಳನ್ನು ಈಡೇರಿಸುವ ಕ್ಷೇತ್ರ. ಆ ಕ್ಷೇತ್ರದಲ್ಲಿ ಕಳೆದ 5 ದಿನಗಳಿಂದ ಜಾತ್ರಾ ರಜತ್ ಮಹೋತ್ಸವ ಅದ್ದೂರಿಯಾಗಿ ಜರುಗುತ್ತಿದ್ದು, ಸುತ್ತೂರಿನ ಸಾವಿರಾರು ಭಕ್ತಾದಿಗಳು ಬಸವಣ್ಣನ ಆಶೀರ್ವಾದ ಪಡೆಯಲು ಕುಟುಂಬ ಸಮೇತರಾಗಿ ಬಂದು ದರ್ಶನ ಪಡೆಯುತ್ತಿದ್ದಾರೆ. ಆ ಕ್ಷೇತ್ರ ಯಾವುದು, ಆ ಕ್ಷೇತ್ರದ ಇತಿಹಾಸ ಏನು ಅಂತೀರಾ? ಬನ್ನಿ ಈ ಸ್ಟೋರಿಯಲ್ಲಿ ನೋಡೋಣ. ಅದು ಬೀದರ್ ನಗರದಿಂದ ಕೇವಲ 3 ಕಿಲೋಮೀಟರ್ ದೂರವಿರುವ ಬುತ್ತಿ ಬಸವಣ್ಣ ದೇವಸ್ಥಾನ. ಶರಣ ಮೇದಾರ ಕೇತಯ್ಯನವರು ಬಸವ ಕಲ್ಯಾಣಕ್ಕೆ ಹೋಗುತ್ತಿದ್ದ ಸಂದರ್ಭದಲ್ಲಿ ಈ ದೇವಸ್ಥಾನದಲ್ಲಿ ಕೂತು ತಮ್ಮ ಬುತ್ತಿಯನ್ನ ಬಿಚ್ಚಿ ಇಲ್ಲಿ ಊಟ ಮಾಡುತ್ತಿದ್ರು ಎಂಬ ಪ್ರತೀತಿ ಇದೆ. ಇಂತಹ ಐತಿಹಾಸಿಕ ದೇವಸ್ಥಾನದಲ್ಲಿ ಕಳೆದ 5 ದಿನಗಳಿಂದ ಜಾತ್ರಾ ರಜತ ಮಹೋತ್ಸವ ಅದ್ದೂರಿಯಾಗಿ ಜರುಗ್ತಾ ಇದೆ. ಅಡ್ಡಪಲ್ಲಕ್ಕಿ ಉತ್ಸವ, ರಥೋತ್ಸವ, ಪ್ರವಚನ ಹೀಗೆ 10 ಹಲವು ಕಾರ್ಯಕ್ರಮಗಳ ಮೂಲಕ ಇಡೀ ಗ್ರಾಮದ ತುಂಬ ಕಳೆದ 1 ವಾರದಿಂದ ಹಬ್ಬದ ವಾತಾವರಣ ನಿರ್ಮಾಣವಾಗಿದೆ. ಬಸವಣ್ಣನವರ ಭೇಟಿಗೆ ಕೇತಯ್ಯನವರು ಹೋಗುತ್ತಿದ್ದ ಸಂದರ್ಭದಲ್ಲಿ ಬುತ್ತಿ ಕಟ್ಟಿಕೊಂಡು ಬಂದು ಊಟ ಮಾಡ್ತಿದ್ರೆಂಬ ಪ್ರತೀತಿ ಇದೆ. ಸುಮಾರು 25 ವರ್ಷಗಳಿಂದ ಇಲ್ಲಿ ಜಾತ್ರಾ ಮಹೋತ್ಸವ ಜರುಗುತ್ತಿದ್ದು, ಮಹಾರಾಷ್ಟ್ರ, ತೆಲಂಗಾಣ, ಆಂಧ್ರ ಪ್ರದೇಶದಿಂದಲೂ ಸಹ ಭಕ್ತಾದಿಗಳು ಬಂದು ಜಾತ್ರೆಯಲ್ಲಿ ಭಾಗಿಯಾಗ್ತಿದ್ದಾರೆ ಎನ್ನುತ್ತಿದ್ದಾರೆ ದೇವಸ್ಥಾನದ ಅರ್ಚಕ ಶಿವಾನಂದ ಸ್ವಾಮಿಯವರು. ಹಿಂದೆ 12ನೇ ಶತಮಾನದಾಗ ಆದಂಥ ಶ್ರೀ ಮೇದಾರ ಕೇತಯ್ಯನವರ ಭೇಟಿಗೆ ಶ್ರೀ ಬಸವಣ್ಣನವರು ಬಂದಿದ್ದರು. ಅದರ ಬುತ್ತಿ ಕಟ್ಕೊಂಡು ಇಲ್ಲಿ ಊಟ ಮಾಡಿ ಹೋಗಿದಂಥ ಸ್ಥಳ. ಅದರ ಸಲುವಾಗಿ ಇಲ್ಲಿ ಬುತ್ತಿ ಬಸವಣ್ಣ ಅಂತ ಹೇಳಿ ಕರೀತಾರೆ. ಸುಮಾರು ಇದು 25 ವರ್ಷಗಳಿಂದ ಜಾತ್ರಾ ನೆರವೇರ್ತಾ ಇದೆ. ಸುಮಾರು ಮಹಾರಾಷ್ಟ್ರ ಹಾಗೂ ಆಂಧ್ರ ಪ್ರದೇಶ, ಕರ್ನಾಟಕ ಎಲ್ಲ ಕಡೆಯಿಂದ ಬರ್ತಾರೆ. ಇದು 25ನೇ ವರ್ಷ ಜಾತ್ರಾ ಅದ. 5 ದಿವಸ ನಡೀತದೆ ರೀ. ಇಲ್ಲಿ 5 ಅಮಾವಾಸ್ಯಲಿಂದ ಚಾಲು ಇರ್ತದೆ ರೀ. 5 ದಿವಸ ಫಸ್ಟ್ ಎಲ್ಲ ಗುರುಗಳಿಗೆ ಕರೆಸಿ ಪ್ರವಚನ ಮಾಡಿಸ್ತಾರೆ. ಆಗಲೇ 2ನೇ ಹಬ್ಬದ ದಿವಸ ಬಸವ ಜಯಂತಿ ದಿವಸ ದೀಪೋತ್ಸವ ಹಾಗೂ ತೊಟ್ಟಿಲ ಕಾರ್ಯಕ್ರಮ ಇರ್ತದೆ. ನಂತರ ಹಬ್ಬದ ಮರುದಿವಸ ಅಗ್ಗಿ ಪ್ರವೇಶ ಇರ್ತದೆ. ಮುಂಜಾನೆ ಸಂಜೆಗೆ ತೇರು ಇರ್ತದೆ ರೀ. ಬುತ್ತಿ ಬಸವಣ್ಣ ದೇವಸ್ಥಾನ ಜಿಲ್ಲೆಯಲ್ಲಿ ಐತಿಹಾಸಿಕ ದೇವಸ್ಥಾನ ಎಂದು ಗುರುತಿಸಿಕೊಂಡಿದೆ. ಈ ದೇವಸ್ಥಾನಕ್ಕೆ ಶರಣ ಕೇತಯ್ಯನವರು ಬಂದಿದ್ರು ಎಂದು ನಮ್ಮ ಹಿರಿಯರಿಂದ ತಿಳಿದು ಬಂದಿದೆ. ಕಾರಣಾಂತರಗಳಿಂದ ನಿಂತು ಹೋಗಿದ್ದು ಜಾತ್ರಾ ಮಹೋತ್ಸವ ಮತ್ತೆ ಆರಂಭವಾಗಿದೆ. 5 ದಿನಗಳ ಕಾಲ ಅದ್ದೂರಿಯಾಗಿ ಜಾತ್ರಾ ಮಹೋತ್ಸವ ಜರುಗುತ್ತಿದೆ ಎಂದು ಬುತ್ತಿ ಬಸವಣ್ಣ ದೇವಸ್ಥಾನದ ನಿರ್ದೇಶಕ ಸಂದೀಪ್ ಮಾಶೆಟ್ಟಿ ನಿಂತು ಹೋಗಿದ್ದ ಜಾತ್ರಾ ಮಹೋತ್ಸವ ಪ್ರಾರಂಭವಾದ ಬಗ್ಗೆ ತಿಳಿಸಿದರು. ಐತಿಹಾಸಿಕ ಒಂದು ಪುರಾತನ ದೇವಾಲಯ ಒಂದು ನಮ್ಮ ಬೀದರ್ ಜಿಲ್ಲೆಯಲ್ಲೇ ಒಂದು ಗುರುತಿಸಿಕೊಂಡಿದೆ ನಮ್ಮ ದೇವಾಲಯ. ಇದಕ್ಕಿಂತ ಮುಂಚೆ ನಮ್ಮ ಹಿರುಗಳು ಜಾತ್ರಾವನ್ನು 12ನೇ ಶತಮಾನಕ್ಕಿಂತ ಮುಂಚೆ ಕೂಡ ಮಾಡಿದ್ದಾರೆ. ಯಾಕೆಂದರೆ ಇಲ್ಲಿ ನಮ್ಮ ಬುತ್ತಿ ಬಸವಣ್ಣಕ್ಕೆ ಮೇದಾರ್ ಕೇತಯ್ಯ ಅವರು ಕೂಡ ಬಂದಿದ್ದಾರೆ ಅಂತ ನಮ್ಮ ಹಿರುಗಳಿಂದ ನಮಗೆ ಒಂದು ಈ ಮಾಹಿತಿ ಹೇಳ್ಕೊಂಡು ಬಂದಿದ್ದಾರೆ. ನಮ್ಮ ಹಿರುಗಳು ಮುಂಚೆ ಅವ್ರು ಏನು ಇಲ್ಲಿ ಜಾತ್ರೆ ಮಾಡ್ತಿದ್ರು, ಇಲ್ಲಿ ರಥೋತ್ಸವ ಮಾಡ್ತಿದ್ರು, ಅಗ್ನಿ ಪೂಜೆ ಮಾಡ್ತಿದ್ರು, ಹೀಗೆ ಮಾಡ್ಕೊಂಡು ಬಂದಿದ್ರು. ಆದರೆ ಕಾರಣಾಂತರದಿಂದ ಮಧ್ಯದಲ್ಲಿ ಅದು ನಿಂತೋಗಿತ್ತು. ಆದರೆ ನಮ್ಮ ನಿಕಟಪೂರ್ವ ಹಿರುಗಳು ಮತ್ತೆ ಇದರ ಬಗ್ಗೆ ಎಲ್ಲ ಅರಿತು ಮತ್ತೆ ಈ ದೇವಾಲಯಕ್ಕೆ ನವೀಕರಣ ಮಾಡಿಸಿ ರಥವನ್ನು ನವೀಕರಣ ಮಾಡಿಸಿ 2000 ಇಸ್ವಿಯಿಂದ ಮತ್ತೆ ಈ ಜಾತ್ರಾ ಮಹೋತ್ಸವವನ್ನು ಪುನರಾರಂಭಿಸಿದ್ದೇವೆ. ಹಾಗೆ 2000 ವರ್ಷದಿಂದ ಪ್ರತಿ ವರ್ಷ ನಾವು 5 ದಿನಗಳ ಕಾಲ ನಾವು ಈ ಜಾತ್ರಾ ಮಹೋತ್ಸವ ಮಾಡ್ತೇವೆ. ಈ 5 ದಿವಸಗಳ ಕಾಲ
ಪ್ರತಿ ದಿವಸ ಎಲ್ಲ ಧಾರ್ಮಿಕ ಪೂಜ್ಯರಿಗೆ ನಾವು ಇಲ್ಲಿ ಕರೆ ತಂದು ನಮ್ಮ ಎಲ್ಲ ಸದ್ಭಕ್ತರಿಗೆ ಅವರಿಗೆ ಪ್ರವಚನವನ್ನು ಮಾಡಿಸ್ತಿದ್ದೇವೆ. ಇಂಥ ಐತಿಹಾಸಿಕ ಪ್ರಸಿದ್ಧ ದೇವಾಲಯದಲ್ಲಿ 5 ದಿನಗಳಿಂದ ಜಾತ್ರೆ ಅದ್ದೂರಿಯಾಗಿ ಜರುಗುತ್ತಿದ್ದು ಸಾವಿರಾರು ಜನ ಭಕ್ತರು ನಿತ್ಯ ದೇವಸ್ಥಾನಕ್ಕೆ ಭೇಟಿ ನೀಡುತ್ತಿದ್ದಾರೆ. ಬುತ್ತಿ ಬಸವಣ್ಣ ಬಂದಂತ ಭಕ್ತಾದಿಗಳಿಗೆ ಹರಿಸುತ್ತಾ ಚಿದ್ರಿ ದೇವಸ್ಥಾನದಲ್ಲಿ ನೆಲೆಸಿದ್ದಾನೆ.